ಬಂಧುಗಳೇ, ಜೈ ಭೀಮ್, ನಮ ಬುದ್ಧಾಯ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ವಿಶ್ವವಿಖ್ಯಾತ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಎಲ್ಲ ಅಂಬೇಡ್ಕರ್ವಾದಿ ಸಂಘಟನೆಗಳು, ಬೌದ್ಧ ಅನುಯಾಯಿಗಳು, ಬುದ್ಧ ಧಮ್ಮ ಸಂಘಟನೆಗಳು, ಸಮಾನ ಮನಸ್ಕರ ವೇದಿಕೆ, ಸರ್ವ ಸಮುದಾಯದ ಮುಖಂಡರು ಒಳಗೊಂಡಂತೆ ಈ ಕಾರ್ಯಕ್ರಮ ಸಾಂಸ್ಕೃತಿಕ ನಗರಿಯಲ್ಲಿ ಐತಿಹಾಸಿಕವಾದಂಥ ಕಾರ್ಯಕ್ರಮ ಇದಾಗಿದೆ. ಈಗಾಗಲೇ ಎಲ್ಲ ವ್ಯವಸ್ಥೆಗಳು ಭರದಿಂದ ಸಿದ್ಧತೆ ಆಗ್ತಾ ಇದೆ. ಪ್ರಧಾನ ವೇದಿಕೆಯಲ್ಲಿ ಸುಮಾರು 10,000 ಜನ ಸೇರ್ತಕ್ಕಂಥ ಒಂದು ಪ್ರಧಾನ ವೇದಿಕೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಹಾಗೆಯೇ ಇನ್ನೂ 4 ವೇದಿಕೆಗಳು ಪ್ರಖ್ಯಾತ ನಾಡಿನ ವಿದ್ವಾಂಸರು, 30 ಜನ ವಿದ್ವಾಂಸರು ಆ 4 ವೇದಿಕೆಗಳಲ್ಲಿ ವಿಚಾರ ಸಂಕಿರಣವನ್ನು ಮಂಡಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಅಕ್ಟೋಬರ್ 14 ಮತ್ತು 15 ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಧಮ್ಮ ಸ್ವೀಕಾರ ಮಾಡಿ 70 ವರ್ಷಗಳ ಸವಿನೆನಪಿಗೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಐತಿಹಾಸಿಕ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಮೈಸೂರು ಮಂಡಲದಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಬೌದ್ಧ ಭಿಕ್ಕುಗಳು ಸುಮಾರು 200 ಜನ ಬೌದ್ಧ ಭಿಕ್ಕುಗಳು ಈಗಾಗಲೇ ಮೈಸೂರು ನಗರಕ್ಕೆ ಬಂದಿದ್ದಾರೆ. ಭಾರತೀಯ ಬೌದ್ಧ ಮತ ಆಗಿರ್ಬೋದು, ಜರ್ಮನ್, ಥೈಲ್ಯಾಂಡ್, ಬರ್ಮಾ, ಶಿಲೋನ್, ಹೀಗೆ ಹಲವಾರು ಬೌದ್ಧ ಭಿಕ್ಕುಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ. ಈ ದೇಶಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಬುದ್ಧನ ಚಿಂತನೆಗಳು ಬಹಳ ಮುಖ್ಯವಾಗಿದೆ. ನಮಗೆ ಯುದ್ಧ ಬೇಡ, ಬುದ್ಧ ಬೇಕು ಅಂತಕ್ಕಂಥ ಇಡೀ ಜಗತ್ತಿನ ಸಂದೇಶ ಕೊಡ್ತಕ್ಕಂಥ ನಾವು ಹಲವಾರು ನಾಯಕರನ್ನು ನೋಡಿದ್ದೇವೆ. ಹಾಗಾಗಿ ಬುದ್ಧ ಇವತ್ತು ಅನಿವಾರ್ಯ ಆಗಿದೆ. ಶಾಂತಿ, ಸೌಹಾರ್ದತೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಎತ್ತಿಡ್ತಕ್ಕಂಥ ಕೆಲಸವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿಂದ ಮಾಡ್ತಾ ಇದ್ದೇವೆ. 15ನೇ ತಾರೀಕು ನಾಡಿನ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ, ನಮ್ಮ ಸಮುದಾಯದ ಹಾಲಿ ಮತ್ತು ಮಾಜಿ ಎಲ್ಲ ಶಾಸಕರು, ಜನಪ್ರತಿನಿಧಿಗಳನ್ನ ಒಳಗೊಂಡಂತೆ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಒಂದು 15,000 ಜನ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೂ ಒಂದು 15,000 ಜನ, ಒಟ್ಟು 30,000 ಜನರಿಗೆ ನಾವು ಆಸನದ ವ್ಯವಸ್ಥೆ, ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಎಲ್ಲವನ್ನೂ ಮಾಡಿದ್ದೇವೆ. ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡಬೇಕು, ಮಾನವ ಮೈತ್ರಿ ಇರಬೇಕು, ನಾವೆಲ್ಲರೂ ಮನುಷ್ಯರಾಗಬೇಕು, ಮಾನವೀಯತೆಯನ್ನು ಎತ್ತಿಡಿಬೇಕು, ಮಾನವೀಯತೆಯೇ ದೊಡ್ಡ ಧಮ್ಮ ಅಂತೇಳಿ ಭಗವಾನ್ ಬುದ್ಧರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಸಜ್ಜುಗೊಳಿಸ್ತಾ ಇದ್ದೇವೆ. ಬಾಬಾ ಸಾಹೇಬರು ಒಂದು ಕಡೆ ಹೇಳ್ತಾರೆ, ನನ್ನ ಸಂವಿಧಾನದಲ್ಲಿ ನಾನು ಸಮಾನತೆ, ಸೋದರತೆ, ಭ್ರಾತೃತ್ವವನ್ನು ಫ್ರೆಂಚ್ ಕ್ರಾಂತಿಯಿಂದಾಗಲಿ ರಷ್ಯಾ ಕ್ರಾಂತಿಯಿಂದಾಗಲಿ ತೊಗೊಂಡಿಲ್ಲ, ನನ್ನ ಗುರು ತಥಾಗತ ಗೌತಮ ಬುದ್ಧರಿಂದ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಆ ತತ್ವವನ್ನು ನಾವು ಇಡೀ ಜಗತ್ತಿಗೆ ಎತ್ತಿಡಿಬೇಕಾಗಿದೆ. ಭಾರತ ದೇಶದ ವಿಶ್ವಗುರು ಅಂತೇನು ಭಾರತವನ್ನು ಕರಿತಾ ಇದ್ದೀವಿ, ಆ ವಿಶ್ವಗುರು ಆಗಬೇಕಾದ್ರೆ ಬುದ್ಧನ ಮೂಲ ತತ್ವಗಳಿಗೆ ನಾವು ಶಿರಬಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕ ನಗರಿಯಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ನಾನು ಕೇಳ್ಕೊಳ್ತಾ, ಎಲ್ಲ ನಾಡಿನ ಜನ ಹೆಚ್ಚು ಬರಬೇಕು, ಕುಟುಂಬ ಸಮೇತರಾಗಿ ಬರಬೇಕು ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರೂ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತದ ಅವಧಿಯಲ್ಲಿ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯ, ಅಕ್ರಮ, ಶೋಷಣೆ, ದಬ್ಬಾಳಿಕೆ, ಜಾತೀಯತೆ, ಅಸ್ಪೃಶ್ಯತೆ, ಅತ್ಯಾಚಾರ, ಅವರು ಕೂಡ ಇಂಥವೆಲ್ಲವನ್ನು ಕೂಡ ಈ ದೇಶದ ಉದ್ದಗಲಕ್ಕೂ ಕೂಡ ಅವರು ನೋಡಿರತಕ್ಕಂಥದ್ದು. ಮತ್ತು ಬೌದ್ಧ ಈ ರಾಷ್ಟ್ರದ ಒಂದು ಮೊದಲನೆಯ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯವಲ್ಲ, ಇಡೀ ಪ್ರಪಂಚದ ಒಂದು ಗುರುಸ್ಥಾನವನ್ನು ಏನಾದರೂ ಕೂಡ ಕೊಡಬೇಕು ಅಂತೇಳಿದರೆ ಬೌದ್ಧರಿಗೆ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವಿತ ಅವಧಿಯಲ್ಲಿ ಬುದ್ಧನಷ್ಟು ಜ್ಞಾನ ಇರತಕ್ಕಂಥವರು, ಬುದ್ಧನಷ್ಟು ಪ್ರಬುದ್ಧತೆ ಇರತಕ್ಕಂಥವರು, ಬುದ್ಧರಷ್ಟು ವೈಜ್ಞಾನಿಕವಾಗಿ ಚಿಂತನೆ ಮಾಡಿರ್ತಕ್ಕಂಥ ಮತ್ತು ಸಮಾಜದಲ್ಲಿ ಏನೇ ಇವತ್ತು ಉಳ್ಕೊಂಡಿದೆ ಅಂತೇಳಿದರೆ ಅದು ಬುದ್ಧನ ಕುರುವಿಂದ ಮಾತ್ರ ಉಳಿದಿರತಕ್ಕಂಥದ್ದು. ಈ ದೇಶ ಒಂದು ಜಾತಿ, ಒಂದು ಧರ್ಮದ ರಾಷ್ಟ್ರವಲ್ಲ. ಒಂದು ಹೆಜ್ಜೆ ಬಿಟ್ಟು ಇನ್ನೊಂದು ಹೆಜ್ಜೆ ಹಾಕಿದ್ರೆ ಜಾತಿ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಇವತ್ತು ಎಲ್ಲ ಧರ್ಮಗಳು ಕೂಡ ಬುದ್ಧನನ್ನು ಯಾಕೆ ನೋಡ್ತಾ ಇದೆ? ಬುದ್ಧನಲ್ಲಿರ್ತಕ್ಕಂಥ ಮತ್ತು ಅವನಲ್ಲಿರ್ತಕ್ಕಂಥ ಗುಣಗಳು ಮತ್ತು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸತ್ಯ ಮಾರ್ಗವನ್ನು ಮತ್ತೊಬ್ಬರನ್ನ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ನಮ್ಮ ಪ್ರಧಾನಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಇವತ್ತು ಯಾವ ರಾಷ್ಟ್ರಕ್ಕೆ ಹೋದರೂ ಕೂಡ, ಯಾವುದೇ ವಿದೇಶಕ್ಕೆ ಹೋದರೂ ಕೂಡ ನಾವು ಈ ಬುದ್ಧನ ನಾಡಿನಿಂದ ಬಂದಿರತಕ್ಕಂಥವ್ರು ಹೆಮ್ಮೆಯಿಂದ ಹೇಳ್ಕೊತಾರೆ. ಆದರೆ ಇವತ್ತು ಈ ದೇಶದಲ್ಲಿ ನಡೀತಿರ್ತಕ್ಕಂಥ ಜಾತಿಯ ವ್ಯವಸ್ಥೆ ಇದೆಯಲ್ಲ, ಮತ್ತು ಧರ್ಮದ ಒಂದು ಯಾವ ರೀತಿ ಧರ್ಮದ ವ್ಯವಸ್ಥೆ ಇದೆ ಅಂತೇಳಿದ್ರೆ ಏಕಧರ್ಮವನ್ನು ಈ ದೇಶಕ್ಕೆ ಬಿತ್ತಬೇಕು ಅಂತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಇದನ್ನೆಲ್ಲವನ್ನು ಕೂಡ ತಡಿಬೇಕು ಅಂತೇಳಿದ್ರೆ ಬುದ್ಧನ
ಕಾಲಘಟ್ಟದಲ್ಲಿ ಏನಿತ್ತು ಅದನ್ನು ಮತ್ತೆ ಈ ರಾಷ್ಟ್ರಕ್ಕೆ ಕೊಡಬೇಕು ಅಂತಕ್ಕಂಥದ್ದೇ ಬಾಬಾ ಸಾಹೇಬರ ಕಲ್ಪನೆ ಆಗಿತ್ತು. ಆ ಕಲ್ಪನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ 70 ವರ್ಷಗಳಾಯ್ತು ಬಂತು, ಆದರೆ ಬದಲಾವಣೆ ಆಗ್ತಾಯಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ಅನುಯಾಯಿಗಳು, ಅಂಬೇಡ್ಕರ್ ಅವರ ಬಹುಸಂಖ್ಯಾತ ಸಮಾಜ, ಅದು ಹಿಂದುಳಿದವರಿಗಿರ್ಬೋದು, ಶೋಷಿತ ವರ್ಗ ಇರ್ಬೋದು, ಅಲ್ಪಸಂಖ್ಯಾತ ಸಮಾಜಗಳಿರ್ಬೋದು, ಇವೆಲ್ಲವರು ಕೂಡ ಇವತ್ತು ಬುದ್ಧನ ಕಡೆ ಮುಖ ಮಾಡಿದೆ. ಇವತ್ತು ಬೌದ್ಧ ಧರ್ಮ ಇವತ್ತು ಮಾತನಾಡ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಮನಸ್ಸಲ್ಲಿದೆ, ಅದರ ಆಚರಣೆ ಇಲ್ಲ. ಅದು ನಾವು ಆಚರಣೆಗೆ ತರಬೇಕು ಅಂತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಆಗಿತ್ತು. ಅದನ್ನೇ ಈ ಬೌದ್ಧ ಸಮ್ಮೇಳನದ ಉದ್ದೇಶವೂ ಕೂಡ. ಅಕ್ಟೋಬರ್ 14 ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಅದನ್ನು ಉಳಿಸ್ಕೊಂತೀವಿ. ಈ ಬೌದ್ಧ ಸಮ್ಮೇಳನವನ್ನು ಪ್ರತಿಯೊಂದು 31 ಜಿಲ್ಲೆಗೂ ಕೂಡ ಇದನ್ನು ವಿಸ್ತಾರ ಮಾಡ್ತೀವಿ ಮತ್ತು ರಾಷ್ಟ್ರೀಯ ಮಟ್ಟಕ್ಕೂ ಇದನ್ನು ತೆಗೆದುಕೊಂಡಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರ ಇದು ಹಸ್ತಾಂತರನೂ ಕೂಡ ನಾಳಿದ್ದಾಗ್ತದೆ.